ಬೆಟ್ಟಪ್ಪ ಅವ್ರ ಅಪ್ಪನ ಜೊತೆ ರಾಜಿ ಆಗ್ಬಿಟ್ರೆ ಜಮೀನ್ದಾರ್ ವಂಶಕ್ಕೆ ಆನೆ ಬಲ ಬಂದ್ಬಿಡ್ತೈತೆ. ಆಮೇಲೆ ಅವ್ರನ್ನ ಯಾರು ಅಲ್ಲಾಡ್ಸಕ್ ಹಾಕಿಲ್ಲ, ಅವ್ರಿಗಿನ ದೊಡ್ಡವ್ರು ಯಾರು ಇರಕ್ಕಿಲ್ಲ. ನೀವೆಲ್ಲ ಸೇರ್ಕೊಂಡು ಅವ್ನು ಬರುವಾಗ ಹೋಗೋಕ್ಲ ಸುಮ್ನೆ ಮರ್ಯಾದೆ ಕೊಟ್ಟು ಅವನ್ನ ದೊಡ್ಡವ್ನು ಮಾಡ್ಬಿಟ್ಟಿದ್ರಿ. ಬಿಟ್ಟಾಕಿ ಆ ವಿಷಯನ. ಇದು ಒಳ್ಳೆ ಸಮಯ ದೇವ್ರು. ನೀವು ನಮ್ ಕೈ ಮಿಲಾಯಿಸಿದ್ರೆ ನಾವ್ ಆ ವಂಶನ ಸರ್ವನಾಶ ಮಾಡ್ಬಿಡ್ತೀವಿ. ಹಾಗ ನೀವೇ ತಾನೇ ದೊಡ್ಡವರು. ಹಾ, ನಾನ್ ಅನ್ಕೊಂಡಂಗೆ ಸೇರ್ ತಿರ್ಸ್ಕೋಬಹುದು. ನೀವ್ ಯಾವ ಸೇರ್ ತಿರ್ಸ್ಕೊಂತೀರಿ? ನಮ್ಮ ಅಕ್ಕನ ಸಾವುಗೆ ಅವನೇ ಕಾರಣ. ಅವತ್ತು ಒಂದು ಮಾತು ಸತ್ಯ ಏನಂತ ಹೇಳ್ಬಿಟ್ಟಿದ್ರೆ ನಮ್ಮ ಅಕ್ಕ ಸಾಯ್ತಾ ಇರ್ಲಿಲ್ಲ. ತಬ್ಲಿ ಮಗ ಅಂತ ಬೆಟ್ಟಂತ ಕಮನ್ ಸಾಕೊಂಡ್ರೆ ಸಾಕಿದ್ ನೀ ತಿಳ್ದೆ ನನಗೆ ಕೈ ಕೊಟ್ಟು ಹೋಯ್ತಾ ಅವನು. ಹೋಗ್ರೆ ಇಲ್ಲಿಂದ. ಅವತ್ ನಿಮ್ ಮನೆಗೆ ಹೆಣ್ ಕೇಳಕ್ ಬಂದಾಗ ಎಲ್ಲ ಸೇರ್ಕೊಂಡು ಅವಮಾನ ಮಾಡಿ ಕಳ್ಸಿದ್ರಿ. ಅಯ್ಯಯ್ಯ, ಅವಮಾನ ಮಾಡಿದ್ ಬೆಟ್ಟ ತಾನೆ, ನಾವಲ್ವಲ್ಲ. ಈಗೇನು ನಿಮ್ ಮನೆಗೆ ಎಣ್ಬೇಕು ಅಷ್ಟೇ ತಾನೆ. ಅವಳು ನನ್ನ ಮಗಳು. ನಾಳೆ ಬೆಳಗ್ಗೆ ನಿನ್ ಮನೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ತೀನಿ, ಆಯ್ತಾ? ಇನ್ನೇನಯ್ಯ, ನೀ ನನ್ ಬೀಗ ಆದ್ಮೇಲೆ ನನ್ ಕಷ್ಟ ಸುಖ ಎಲ್ಲ ನಿಂದೆಯ್ಯ. ಮಿಲಾಯಿಸಾತು. ಮಿಲಾಯಿಸು ಹಂಗೆ. ಮನಸ್ಸು ನಾಗ್ಬಿಟ್ಟವ್ರೆ ಕಣ್ಬಿಟ್ಟವ್ರೆ, ಮಗಿನಂಗ ಆಗ್ಬಿಟ್ಟವ್ರೆ. ಇನ್ನೇನ್ ಪೂಜೆ ಶುರು ಆಗ್ತೈತೆ, ನೀವ್ ಬರೋದ್ನೇ ಕಾಯ್ತಾವ್ರೆ. ಚಿಕ್ಕ ವಯಸ್ಸಿನಾಗೆ ನನಗೆ ಕಿವಿ ಚುಚ್ಚವ್ರೆ. ಈ ವಯಸ್ಸಿನಾಗ ಚುಚ್ಚೋಕ್ ಬರಬೇಡಿ ಅಂತ ಒಳ್ಳೆ ಗುಣ ಅವನ್ಗಿದ್ದಿದ್ರೆ ಅವನಾಗೆ ಬಂದು ಕರಿಬೋದಾಗಿತ್ತಲ್ಲ. ನಿಮ್ಮನ್ನ ಯಾಕೆ ಕಳಿಸ್ಬೇಕು? ಜಮೀನ್ದಾರ್ರೆ, ಬೆಟ್ಟಪ್ಪನವ್ರು ಬರಲ್ವಂತೆ. ಸುಮ್ಮನೆ ಅವ್ರನ್ನ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ನೀವು ಆಸೆ ಪಟ್ಟಂಗೆ ನಿಮ್ ಮನಸ್ಸಲ್ಲಿ ಇದ್ದಂಗೆ ಅವ್ರಿಗೆ ಕೊಟ್ಬಿಡಿ. ಬೇಡ ಬೇಡ, ಇಷ್ಟು ದಿವಸ ಆದ್ಮೇಲೆ ಅಪ್ಪಯ್ಯ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ. ಬೆಟ್ಟಪ್ಪನ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮಗೂ ಆಸೆ ಇತ್ತು, ಎರಡು ಕುಟುಂಬಗಳು ಒಂದಾಯ್ತಾವಲ್ಲ ಅಂತ. ಈಗ ಅವರೇ ಬರ್ಲಿಲ್ಲ ಅಂದ್ಮ್ಯಾಕೆ ನಾವೇನ್ ಮಾಡಕ್ಕಾಯ್ತದೆ? ಪೂಜೆ ಶುರು ಮಾಡಿ. ಮಗ, ನಾವು ಊರಿಗೆ ಯಾವತ್ತು ಒಳ್ಳೇದನ್ನೇ ಬಯಸ್ಬೇಕು. ಆ ತಾಯಿ ಇಚ್ಛೆ ಹಂಗಾಯ್ತು ಹಂಗ ನಡೀಲಿ. ಏನೇ ನಿಂತ ಯಾರ ಹಂಗಾಗ್ತಾವ್ರಲ್ಲಯ್ಯ? ಸ್ವಲ್ಪ ತಡ್ಕಳಯ್ಯ. ಕದಲಬಾರ್ದು. ನಿಮ್ ಜಮೀನ್ದಾರರ ಕುಟುಂಬನ ತುಂಡ ಕತ್ತರಿಸ್ತೀವಿ ಅಂತ ನೀವು ನಿಂತ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಿನ್ ಕೈ ಆಗಿರೋದ್ರೆ ಕೆಳಗೆ ಮಾಡಬೇಡ. ಪೂರ್ಣಕುಮಾರ ಕೆಳಗಡೆ ಇಡಬೇಡ ಅಂತ ಹೇಳವ್ರೆ. ವದತಿನು ಅಂತ ಹೇಳಿಲ್ಲ. ಎಲ್ರಿಗೂ ಇಕ್ಲ.
ನಮ್ಮಪ್ಪನ್ ಸಾಯಿಸೋಕ್ ಬಂದಿರೋ ನಿನ್ನನ್ನ ನಾ ಜೀವ ಸಹಿತ ಉಳ್ಸಕ್ಕಿಲ್ಲ. ಇವತ್ತು 4 ದಿವಸ ಆಗೋಯ್ತು. 3 ಜನ ಯಾರು ಒಂದ್ ಗುಟಕ್ಕೆ ನೀರು ಕುಡ್ದಿಲ್ಲ. ಅಪ್ಪ ಅವ್ರನ್ನ ಇನ್ನೂ ಎಷ್ಟು ಅಂತ ಹಿಂಗೆ ಮಲಗಿಸ್ಕೊಂಡಿರ್ತೀರಿ. ಅವನ ಅಪ್ಪಣೆ ಸಿಗೋವರೆಗೂ ಮಗನ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ಅವನ ನೋಡೋವರೆಗೂ ಇವ್ರ ಜೀವ ಹೋಗೋದಿಲ್ಲ. ಸಿಕ್ಬಿಡ್ತು ಅಪ್ಪಯ್ಯ, ಸ್ವರ್ಗನೇ ಸಿಕ್ಬಿಡ್ತು. ಈ 2 ಅಕ್ಷರನ ನಿಮ್ ಬಾಯಿಂದ ಕರೆಸ್ಕೊಡಕ್ಕೋಸ್ಕರ ನಾನು ಬದುಕಿದ್ನ. ವರ್ಷ ನಿಮ್ಗಳಿಂದ ದೂರ ಇತ್ತು, ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ನನಗೆಲ್ಲ ಸಿಕ್ಬಿಡ್ತು ಅಪ್ಪಯ್ಯ, ಎಲ್ಲ ಸಿಕ್ಬಿಡ್ತು. ಯಾತಕ್ಕೋಸ್ಕರ ನನ್ನ ಹೋರಾಟ, ಯಾತಕ್ಕೋಸ್ಕರ ನನ್ನ ಕೂಗಾಟ? ಏನೂ ಸಾಧಿಸ್ಲಿಲ್ಲ ಅಪ್ಪಯ್ಯ, ಎಲ್ಲ ವ್ಯರ್ಥ ಆಗೋಯ್ತು.
ಒಬ್ಬ ಮನುಷ್ಯ ಯಾವುದನ್ನ ಗೆಲುವು ಅನ್ಕೊಂತಾನೋ ಅದೇ ಸೋಲು. ಸೋತಾಗ ನಿಜವಾಗಿ ಗೆಲ್ತಾನೆ ಅಂತ ಕಾಣ್ತದೆ. ನಾನು ಗೆದ್ಬಿಟ್ಟೆ ಅಪ್ಪಯ್ಯ, ನಾನು ಗೆದ್ಬಿಟ್ಟೆ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗೈತೆ. ಈಗಲೂ ನಾನು ನಿಮ್ಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಆ ದೇವ ನನ್ನ ಕ್ಷಮಿಸಕ್ಕಿಲ್ಲ. ನನ್ನ ಕ್ಷಮಿಸಿದ್ದೀರಾ ಅಪ್ಪಯ್ಯ? ನಾನು ಸೋಲ್ಬೋದಾಗಿತ್ತು ಮಗ. ರಾಮ ಹುಟ್ಟಿದ ಈ ಮಣ್ಣಾಗೆ ಎಲ್ರೂ ಶ್ರೀರಾಮಚಂದ್ರನಂಗಿರ್ಬೇಕು. ನನ್ನಂತ ಅಪ್ಪಂದ್ರಿದ್ರೆ ನಿನ್ನಂತ ಮಕ್ಕಳಿಗೆ ನೋವು ಕೊಟ್ಟಾಗಾಯ್ತದೆ ಮಗ. ತಗೋ ಮಗ. ತಾತ